ಇಂದು ನಡೆದ ಹಿಂದೂ ದಂಪತಿಗಳ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಖಂಡಿಸಿ ಹಿಂದೂಗಳು ಟೌನ್ ಸ್ಟೇಷನ್ ಮುಂಭಾಗ ಪ್ರತಿಭಟನೆಯನ್ನು ಮಾಡಲಾಯಿತು. ಮುಂಜಾನೆ ಬೆಳಗ್ಗೆ 5 ಗಂಟೆ ಒಳಗೆ ಆರೋಪಿಗಳು ಬಂಧಿತರಾಗದಿದ್ದರೆ PP ವೃತ್ತದಲ್ಲಿ ಸ್ವಯಂ ಪ್ರೇರಿತ ಹಿಂದೂಗಳು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಲಾಯಿತು. ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಸ್ವಯಂ ಪ್ರೇರಿತ ಹಿಂದೂಗಳು PP ವೃತ್ತಕ್ಕೆ ಆಗಮಿಸಬೇಕಾಗಿ ವಿನಂತಿ ಕೋರಿದ್ದಾರೆ. ಯಾಕಂದರೆ ನಾಳೆ ಕೋರ್ಟಲ್ಲಿ ಎವಿಡೆನ್ಸ್ ಹೇಳಬೇಕು. ಎವಿಡೆನ್ಸ್ ಹೇಳಲಿಲ್ಲ ಅಂದರೆ ನಾಳೆ ಈಗ ಸುಮೋಟೋ ಕೇಸ್ ಮಾಡಿದ್ರು ಕೂಡ ನಾವೇನು ಮಾಡಬೇಕಾಗತ್ತೆ? ಎವಿಡೆನ್ಸ್ ಬೇಕು. ನೀವು ಯಾರು ನೋಡಿದ್ರಿ, ಯಾರಿದ್ದವರು ಅವೆಲ್ಲ ಎವಿಡೆನ್ಸ್ ಕೊಡಬೇಕಾಗತ್ತೆ. ಬನ್ನಿ ಸರ್. ನಾವು ಸರ್ ಬನ್ನಿ ಬಸ್. ಈಗ ಅವರು ಆ ವಿಡಿಯೋದಲ್ಲಿ ನೇರವಾಗಿ ದೌರ್ಜನ್ಯ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾಗಿದೆ. ಆದರೆ ಅವರು ಎಲ್ಲ ಇದೇ ನಗರದವರೇ. ಹೌದು, ಅವರನ್ನು ನೀವು ಒಂದು ವಿಚಾರಣೆ ಮಾಡಿದ್ದೀವಿ. ಈಗ ಅವ್ರನ್ನ ಬಂಧಿಸೋಕ್ಕೆ ಅಂತಹ ಯಾವುದೇ ರೀತಿಯಾದಂತಹ ಕಾನೂನು ಅಡಿಯಲ್ಲಿ ಏನು ಅವಕಾಶ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತೀವಿ. ಮೊದಲನೇದಾಗಿ ಫಸ್ಟು ಆ ಹುಡುಗ ಲೇಡಿ ಜೆಂಟ್ಸ್ ಯಾರಿದ್ದಾರೆ ಒಂದು ಐಡೆಂಟಿಫಿಕೇಷನ್ ಮಾಡ್ತಾ ಇದ್ವಿ. 1 ಅವರಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಇದು ಮಧ್ಯಾಹ್ನ ಆಗಿರೋದು, ಇದು ಹೌದು 1 ಅವರ್ ಅಂತ ಇವಾಗ ಹೇಳ್ತಿದ್ದೀರಾ. ಮಧ್ಯಾಹ್ನ ಆಗಿರೋದು ಆಲ್ರೆಡಿ 6 to 7 hours ಆಯಿತು. ಇಲ್ಲಿವರೆಗೂ ಯಾಕೆ ಅವ್ರನ್ನ ಐಡೆಂಟಿಫೈ ಮಾಡಿಲ್ಲ? ಅವ್ರನ್ನ ಈಗ ಏಕಾಏಕಿ ಇದು ಟ್ರೆಂಡ್ಸ್ ಹತ್ರ ಆಗಿರೋದು, APMC ಯಾರ್ಡ್ ಹತ್ರ. APMC ಯಾರ್ಡ್ BH ರೋಡಲ್ಲೇ ಈ ಥರ ಆದಾಗ ಸುಮಾರು 7 ವರ್ಷದ ಹಿಂದೆ ಅರುಣ್ ಅವ್ರ ಕೊಲೆ ಆದಾಗ್ಲೂ ಇದೇ ಸರ್ಕಲ್ ಆಗಿದ್ದು. ಈಗ ಅದೇ ರೀತಿ BH ರೋಡಲ್ಲಿ ಆಗಿದೆ. ಇನ್ನೂ ಯಾಕೆ ಕ್ರಮ ತೊಗೊಂಡಿಲ್ಲ? BH ರೋಡಲ್ಲಾದ CC ಕ್ಯಾಮ್ರಾ ಪ್ರತಿಯೊಂದು ಕಡೆನೂ ರೆಕಾರ್ಡ್ ಆಗಿದೆ. ಯಾಕೆ ತೊಗೊಂಡಿಲ್ಲ? ಅದನ್ನೇ ಹೇಳ್ತಾ ಇರೋದು. ಈಗಾಗಲೇ ಯಾರು ಒಂದು ಸುಮೋಟೋ ಕೇಸ್ ಮಾಡೋದಕ್ಕೆ ಆ ಸಮಯದಲ್ಲಿ ನಾವು ಯಾರು ಇಲ್ಲ, ಪ್ರೆಸೆಂಟ್ ಯಾರನ್ನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಯಾರೇ ಇದ್ದಿದ್ರು ನಾವು ಕಣ್ಣು ಮುಚ್ಕೊಂಡು ತೊಗೊಳ್ತಾ ಇದ್ವಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರೂ ಇಲ್ಲ. ಈಗ ಸಾರ್ವಜನಿಕರು ನೀವುಗಳು ಎಲ್ಲರೂ ಕೂಡ ವಾಟ್ಸಪ್ ಸ್ಟೇಟಸಲ್ಲಿ ಆಗ್ತಾ ಇದ್ದೀರಾ ಬಿಟ್ಟು ಯಾರೇ ಬಂದು ಒಂದು ಕಂಪ್ಲೇಂಟು ಕೊಟ್ಟಿಲ್ಲ. ಸಾರ್ವಜನಿಕರಿಂದನೂ ಯಾವುದು ಬಂದಿಲ್ಲ. ತಮ್ಮ ತಾಳು ಹೇಳೋದು ಕೇಳು. ಈಗ ನಾಳೆ ನಾನು ಸುಮೋಟೋ ಕೇಸ್ ಲಡ್ಜ್ ಮಾಡ್ತೀನಿ ಅಂದರೂ ಕೂಡ 4 ಜನ ವಿಟ್ನೆಸ್ ಆದರೂ ಬೇಕಲ್ಲ ಅಣ್ಣ. ಅದಕ್ಕೆ ನಾವು ರೆಡಿ ಮಾಡಿದ್ದೀವಿ ಆಲ್ರೆಡಿ. ಈ ನೈಟ್ ಒಳಗಡೆನೆ ನಾನು ಕೇಸ್ ರಿಜಿಸ್ಟರ್ ಮಾಡಿ. ಈಗ ಒಂದು ಹೇಳೋದು ಕೇಳಪ್ಪ, ಈಗ ನಾವು ಒಂದು ಸುಮೋಟೋ ಕೇಸ್ ಲಡ್ಜ್ ಮಾಡಬೇಕು. ಅದಕ್ಕಿಂತ ಫಸ್ಟು ಈಗ ನೀನು ಇವರೊಬ್ಬರ ಮೇಲೆ ಮಾಡೋದಲ್ಲ, ಜಗಳ ಆಗಿದೆ ಎಲ್ಲ ಸೇರೇ ಮಾಡಬೇಕು. ಸುಮೋಟೋ ಕೇಸು ಹಿಂಗೆ ಜಗಳ ಆಗಿದೆ ಅನ್ನೋದು ಆ್ಯಸ್ ಅಫ್ರೈನಲ್ಲಿ 160ನಲ್ಲಿ ಎಷ್ಟು ಜನ ಇದ್ದರು ಅದನ್ನ ಮೇಲೆ ಮಾಡಬೇಕಾಗತ್ತೆ. ಇವ್ ಕಡೆದು ಐಡೆಂಟಿಫಿಕೇಶನ್ ಆಗಿದೆ, ಆ ಕಡೆಯವ್ರು ಯಾರಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸ್ವಲ್ಪ ಕಾಲಾವಕಾಶ ಬೇಕು. ಈ ನೈಟ್ ಅವ್ರನ್ನ ಕರೆಸಿ ಇಷ್ಟೊತ್ತಿಗೆ ನೀವು ಸುಮೋಟೋ ಕೇಸ್ ಮಾಡಬಹುದಾಯ್ತು. ಈಗ ಫೇಸ್ ಎಲ್ಲ ಇಲ್ಲಿರೋರು ಹೋಗ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಹತ್ರನೇ ಆ ಥರ ಅವ್ರು ಏನು ಮಾಡಿದ್ದಾರೆ, ನೀನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ, ಎದುರುಗಡೆ ಬಸ್ ಬರ್ತಾ ಇದೆ, ನಾವು ಕೂತ್ಕೊಂಡು ಹೋದ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬಾರ್ದ ಅಂದಾಗ ಇವನು ಏಕ್ದಮ್ ರೈಸ್ ಆಗಿ ಅಲ್ಲಿ 40-50 ಜನ ಮುಸ್ಲಿಮ್ಸು ಬರೀ ಎಲ್ಲರೂ ಇದು SBM ಬ್ಯಾಂಕ್ ಪಕ್ಕ ಏನು ಹಣ್ಣಂಗಡಿಗಳು ಇಟ್ಟಿದ್ದಾರೋ ಅವರು, ಇಲ್ಲೊಬ್ಬ ಈ PP ಸರ್ಕಲ್ ಅಲ್ಲಿರೋ ಹಣ್ಣಂಗಡಿಯವರು, ಈ ಫುಟ್ಪಾತಲ್ಲಿರೋ ಹಣ್ಣಂಗಡಿಯವರು ಎಲ್ಲ ಸುಮ್ಮನೆ ಬರ್ರಂತ ಒಂದು 10-15 ನಿಮಿಷದೊತ್ತಿಗೆ 40-50 ಜನ ಸೇರ್ಕೊಂಡ್ರು. ಅವ್ನು ಲಾಲು ಏನು ಮಾಡ್ತಾನೆ, ಮಾರೈತೆ ಅಂತವನೆ ನೋಡಿ ವಿಡಿಯೋದಲ್ಲಿ. ಆಮೇಲೆ ಅವನು ತೆಗೆದು ಒಂದು ಹೊಡೆದಾಗ ಅವನು ಅಷ್ಟು ಜನ ಇದ್ದಾರೆ. ಅಲ್ಲ ಸರ್, ಇದು ಇದನ್ನ ಹನ್ನೊಂದು ಗಂಟೆವರೆಗೂ ನೀವು ಕಾನೂನು ಪ್ರಕಾರ ಸುಮೋಟೋ ಕೇಸ್ ಮಾಡಿ ಇವನು ಹೊಡೆದಂತವನು ಅವನ ಬೆಂಬಲಿಗರು ಎಲ್ಲರೂ ಕೂಡ ಫೇಸ್ ಕಾಣುತ್ತೆ ಅಲ್ವಾ, ಅವನ್ನ ಕರೆಸಿ ಇಷ್ಟೊತ್ತಿಗೆ ನೀವು ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ವಾ? ಕಾನೂನಲ್ಲಿ ಅವಕಾಶ ಇದೆ ತಾನೇ ನಿಮಗೆ. ನಿಮ್ಮ ಇಲಾಖೆನಲ್ಲಿ ನೀವು ತಗೊಳ್ಳಿಲ್ಲ ಅಂತಂದ್ರೆ ಕಾನೂನಲ್ಲಿ ಅವನೇನೋ ದೇಶ ಬಿಟ್ಟು ಹೋಗಿದಾನ, ತಾಲೂಕು ಬಿಟ್ಟು ಹೋಗಿದಾನ, ಟೌನ್ ಬಿಟ್ಟು ಹೋಗಿದಾನ, ಅವನು ಒಬ್ಬ ಪ್ರಭಾವಿ ಅಂತ ಹೇಳಿ ನೀವು ಅವನಿಗೋಸ್ಕರ ನೀವು ಇಷ್ಟೊತ್ತರೆಗೂ ನೀವು ಇದ್ರಿ. ಯಾಕೆ ಮಾಡ್ಲಿಲ್ಲ? ಇವು ಯಾಕೆ ಮಾಡಲಿಲ್ಲ? ಪೊಲೀಸ್ ಇಲಾಖೆ ತತ್ತಿದ್ಯಾ? ಪೊಲೀಸ್ ಇಲಾಖೆ ತತ್ತಿದ್ಯಾ ಅಂತ ಮ್ಯಾನ್ ಹ್ಯಾಂಡ್ಲ್ ಮಾಡಕ್ಕೆ ಅವ್ನಿಗೆ ಪವರ್ ಇದೆಯಾ? ಮ್ಯಾನ್ ಹ್ಯಾಂಡ್ಲ್ ಮಾಡಕ್ಕೆ ಪವರ್ ಇದೆಯಾ ಸರ್? ನಿನ್ ಮೇಲೆ ನಾನು ಮ್ಯಾನ್ ಹ್ಯಾಂಡ್ಲ್ ಮಾಡಕ್ಕೆ ಪವರ್ ಇದೆಯಾ? ಅವ್ನು ಹೆಂಗ್ ಮಾಡ್ದ? 10 ಜನ 50 ಜನ ಗುಂಪಾದ್ರೆ ನೀವು ಮಾಡಿಲ್ಲ.
ಮಾಡಲಿಲ್ಲ ಅಂದ್ರೆ ಏನು ಅರ್ಥ? ಒಂದು ನಿಮಿಷ ಸಮಾಧಾನ, ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋಣ ಸರ್. ಒಂದು ನಿಮಿಷ ಸರ್, ಈ ತರ ಘಟನೆಗಳು ನಿಮ್ಮ ಗಮನಕ್ಕೆ, ನಿಮಿಷ ಇರಪ್ಪ, ಈ ತರ ಘಟನೆಗಳು ನಿಮ್ಮ ಗಮನಕ್ಕೆ ಬಂದಿದ್ದೆ ಬೇರೆ ಯಾವ್ದಾರ ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಇರ್ತಕ್ಕಂಥ ಕರ್ಕೊಂಬಂದು ಸ್ಟೇಷನ್ ಒಳಗಾಗ್ತಿದ್ರು. ಇವತ್ತವರೆಗೂ ಇಷ್ಟೊತ್ತಾದ್ರೂ ಆಗಿದೆ. ನಮಗೂ ಕೂಡ ಯಾರು ಈಗ ಸುಮೋಮೋಟೋ ಕೇಸ್ ತೊಗೊಳೋದು ದೊಡ್ಡದಲ್ಲ. ನಮಗೆ ಫಸ್ಟು 341ಗೆ ಮತ್ತು ಅವರು ಇಂಡಿವಿಜುವಲ್ ಕಡೆಯಿಂದಲೇ ತೊಗೋಬೇಕು ಅಂತಲೂ ಐಡೆಂಟಿಫಿಕೇಶನ್ ಮಾಡಿಸ್ತಾ ಇದ್ದೀವಿ. 1 hour ಅಲ್ಲಿ ಆಗುತ್ತೆ. ಅವ್ರು ಏನು ಕೊಡ್ತಾರೋ ಅದ್ರ ಪ್ರಕಾರ ಮಾಡ್ತೀವಿ. ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಸುಮೋಮೋಟೋ ಕೇಸ್. ಸರ್ ನಮಗೆ ಒಂದು ಸೆಕೆಂಡು ಸರ್, ನಮಗೆ ಬಂದರೆ ಮಾಹಿತಿ ಸರ್, ನಮಗೆ ಬಂದ ಮಾಹಿತಿ ಸಮಿ ಉಲ್ಲಂಘನೆಯಲ್ಲಿ ಒಂದು ನಿಮಿಷ ಸಮಿ ಉಲ್ಲಂಘನೆ ಮಾಡಿದ್ದೀವಿ. ತಡಿ ನಿಮಿಷ ಇರೋ ಮಾತಾಡ್ತೀನಿ ತಡಿ. ಸಮಿ ಉಲ್ಲಂಘನೆ ಸರ್ 8 ಗಂಟೆಯಲ್ಲಿ ಕುಟುಂಬ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ತನಿಖೆ ಮುಂದೆ ಮಾಡಿ ಸರ್, ಬೇಗ ಬಗೆ ಸರ್. ಸಿಂಪಲ್ ಕ್ವಶನ್ ಅಲ್ಲ ಅರ್ಚನ, ನಾವೇನೋ MLA ಬಗ್ಗೆ ಹಾಕಿದ್ಕೆ ಇಮಿಡಿಯೇಟ್ಲಿ ಕರೆಸಿದ್ರಲ್ಲ, ಇಮಿಡಿಯೇಟ್ಲಿ ಕರೆಸಿ ವಿಚಾರಣೆ ಮಾಡಿದ್ರಲ್ಲ. ಹೌದು ಸರ್. ಸರ್ ಇದೇ ಒಂದು ತಿಂಗಳಲ್ಲಿ DSP ಗೋಪಿ ಅವ್ರು ನಿಂತು ಅಂತ ಹೇಳ್ಬಿಟ್ಟು ಒಂದು ಕೇಸಿಗೆ ಬಂದ್ರು. ಮರ್ಡರ್ ಆಗಿದ್ರೆ ಏನ್ ಮಾಡ್ತೀರಿ? ನೀವು ಆಮೇಲೆ ಮಾತಾಡ್ತೀರಿ. ಇದೇನು ಪ್ರಥಮ ನಡೆದಿರೋ ಘಟನೆ ಅಲ್ಲ. ಈಗ ಅವರು ನೀವು ನೋಡಿದಿರಾ, ವೀಲಿಂಗ್ ಮಾಡೋದಿರ್ಬೋದು ಮತ್ತೆ ಏನೇನೆಲ್ಲ ಅವತಾರ. 3 ಜನ ಹೋಗೋದಂತೂ ನೀವು ಪೊಲೀಸರು ಗಮನಿಸೋದೇ ಇಲ್ಲ. 3 ಜನ ಹೋಗೋದು ಅವರೇ ಜಾಸ್ತಿ ಅಲ್ಲ, ನಾವು ಗಮನಿಸ್ತೀವಿ. ನೀವು ಟಿ ಅಂಗಡಿ ಹತ್ರ ನೀವು ರಾತ್ರಿ 11 ಗಂಟೆ ಮೇಲೆ ನೀವು ನೋಡಿ ಎಲ್ಲಾದ್ರೂ ಟಿ ಅಂಗಡಿಗಳ ಹತ್ರ ಇಲ್ಲೇ ಮೇಯ್ನ್ ಇಲ್ಲೇನೆ ತಾಲೂಕ್ ಪಂಚಾಯತಿ ಎದುರುಗಡೆ ಟಿ ಅಂಗಡಿ ಹತ್ರ ಯಾವಾಗಲೂ 15-20 ಜನ ಇರ್ತಾರೆ. ಏನು ಕಲ್ಲಿರ್ತಾರೆ? ನೀವು ಪೊಲೀಸರು ಏನು ಮಾಡಿದ್ರಿ ಅಲ್ವ? ಅಟ್ಲೀಸ್ಟ್ ಏನಕ್ಕೆ ಇದಾರೆ ಅಂತ ಗಮನಿಸಿದ್ರೆ ನಾವು ಪ್ರತಿಯೊಂದು ಕೂಡ 11ರಿಂದ 11 ಅಲ್ಲ ಸರ್ ಬೇರೆ ಕಡೆ ಇಲ್ಲಿ ಟೌನ್ ಲಿಮಿಟ್ ಅಲ್ಲಿ ಇದು ಬಾರಿ ಸೂಕ್ಷ್ಮ ವಿಚಾರ. ಇದು ಮೊದಲನೇ ಘಟನೆ ಏನಲ್ಲ. ಅವ್ರು ಎಲ್ಲಾ ಕಡೆ ಗುಂಪು ಸೇರ್ಕೊಂಡು 50 ಜನ 100 ಜನ ಒಂದೇ ತರ ಕೂತಿರೋದು, ಹಿಂಗೆ ಆದ ತಕ್ಷಣಕ್ಕೆ ಬಂದು ಜನಗಳ ಮೇಲೆ ಬೀಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನೀವು ಇದನ್ನ ಮುಂಜಾಗ್ರತವಾಗಿ ತಗೋಬೇಕಿದ್ದು ಈ ಥರದ್ದೆಲ್ಲ. ನಾವು ಪ್ರತಿದಿನ ನೈಟ್ ಬಿಟ್ಸು, ಗುಡ್ ಮಾರ್ನಿಂಗ್ ಬಿಟ್ಸು ಅನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಾನು ನೈಟ್ ರೌಂಡಲ್ಲಿ ಇದ್ದರೆ ಆಫೀಸರ್ಸ್ ಕುದ್ರಿದ್ದು ನಾವು 112ನಲ್ಲಿ ಗಾಡಿಗಳನ್ನ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಇಲ್ಲ ಅಂತ ಸರ್ 12 ಗಂಟೆ ರಾತ್ರಿ ಅಯ್ಯಪ್ಪ ಸ್ವಾಮಿ ಚೆಕ್ ಪೋಸ್ಟ್ ಅಲ್ಲಿ ಯಾರು ಮಲಗಿರಲ್ಲ, ಅಲ್ಲಿ ಎಲ್ಲ ಮಲಗಿರ್ತಾರೆ, ಯಾರು ಕೂತಿರಲ್ಲ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ. ನೋಡಿದೀವಿ ಮಾಡೋರನ್ನ ನಾನೇ ನೋಡಿದ್ದೀನಿ. 3-4 ನಾನೇ ರಾತ್ರಿ ಟೈಮಲ್ಲಿ ಫೋನ್ ಮಾಡಿದ್ದೀನಿ. ನೀವು ಸ್ವಲ್ಪ ರಾತ್ರಿ ಟೈಮಲ್ಲಿ ಏನ್ ನಡೀತದೆ ಆಕ್ಟಿವಿಟೀಸ್ ನಡೀತದೆ ಇದನ್ನ ನೀವು ಕಡಿವಾಣ ಆಗದೆ ಹೋದ್ರೆ ಆಮೇಲೆ ಅವ್ರು ಗುಂಪು ಸೇರ್ಕೊಂಡು ದಿಢೀರ್ ಅಂತ ಬಂದು ನಾನು ನೋಡಿದ್ದೀನಿ ಒಂದ್ಸರಿ APMC ಅಲ್ಲಿ ಇದೇ ತರ 2 ವರ್ಷದಿಂದ 50 ಜನ ಬಂದ್ರು, 6 ಆಟೋದಲ್ಲಿ ಬಂದ್ರು. ಒಮ್ಮೆಲೆ ಎಲ್ಲ 2-3 ಜನ ಕೊಟ್ಬಿಟ್ಟು ಇದ್ಕಿದ್ದಂಗೆ ಆಟೋದಲ್ಲಿ ಹೊರಟು ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ನೀವು ಇದನ್ನ ಕ್ರಮ ತಗೊಂಡು ಹೋದ್ರೆ, ಗಮನಿಸ್ತಾ ಹೋದ್ರೆ ನಾಳೆ ಆಫ್ರಿಕೆ ಅನ್ನೋದು ದೊಡ್ಡ ಅನಾಹುತಗಳಾಗ್ತವೆ. ಯಾರು ಸುಮ್ಮನಿರಲ್ಲ. ಅಂಗಡಿ ಮುಂದೆ ಬರೀ ಬೈಕ್ ನಿಲ್ಸಿದಾರೆ ಅಷ್ಟೇ. ಬೈಕ್ ಜನ ಬರೋದಕ್ಕೆ ಒಳಗಡೆ ಜಾಗ ಮಾಡ್ಕೊಂಡಿದ್ದು ವಿತಿನ್ 2-3 ಅವರ್ಸಲ್ಲಿ ನಾನು FIR ಮಾಡ್ತೀನಿ. ಅಫ್ರೇನೇ ಮಾಡ್ತೀನೋ ಇಲ್ಲ ಅವ್ರು ಬಂದು ಅವರೇ ಬಂದು ಕೊಟ್ಟರೆ ಅವ್ರದ್ದಾದ್ರೂ ತೊಗೊಳ್ತೀನಿ, ಇಲ್ಲ ಅಫ್ರೇನಾದ್ರೂ ಮಾಡ್ತೀನಿ. ಅವ್ರ ವಿಟ್ನೆಸ್ 100% ತೊಗೊಳ್ತೀನಿ ನಾನು. ಈಗ ಸರ್ ನನಗೆ 3 ಪಾಯಿಂಟು ತಾವು ಸುಮೋಟೋ ಮಾಡ್ಕೊತೀವಿ ಅಂತಂದ್ರೆ ತಮಗೆ ನಾನು ಇಲ್ಲಿ ಯಾರನ್ನೂ ಇದು ಹೇಳ್ತಿಲ್ಲ. ಪ್ರೈಮ್ ಆಫೀಸರ್ ಇಂತಿಂಥವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ತಮ್ಮ ಪೊಲೀಸ್ ಇಲಾಖೆಗೆ ಏನಾದ್ರು ಐಡೆಂಟಿಫೈ ಆಗಿದೆಯಾ? ಇಲ್ಲಿ ತನಕ ಆಗಿದೆಯಾ? ಆಮೇಲೆ ಗಾಡಿ ಟ್ರೇಸ್ ಮಾಡೋದಕ್ಕೆ ಎಲ್ಲೆಲ್ಲಿ CCTV ಇದೆ? ಯಾಕೆಂದರೆ ನಾನು ಗಲಾಟೆ ಆದ ನಂತರ 2 ಗಂಟೆಯಿಂದ ಸಂಜೆ ಈಗ 8:30 ತನಕ ನಾನು ಅದೇ ಸ್ಪಾಟಲ್ಲಿ ಇದ್ದೀನಿ. ನಿಮ್ಮ ಶಿವಲಿಂಗಪ್ಪನವ್ರನ್ನ ಕೇಳ್ಕೊಳ್ಳಿ, ಸಿದ್ದೇಶ್ ಅವ್ರಿಗೆ ಕೇಳ್ಕೊಳ್ಳಿ, ನಾನೇ ಕೂತ್ ಫೋನ್ ಮಾಡಿ ಗಲಾಟೆ ಆಗಿದೆ ಅಂತ ಏನು ಅಪ್ಡೇಟ್ಸ್ ಕೇಳ್ತಿದ್ದಾರೆ. ಅವ್ರು ಬಂದಿಲ್ಲ. ಅವರು ಯಾರು ಗಲಾಟೆ ಮಾಡಿದವ್ರನ್ನ ಹಿಡಿಬೇಕಿತ್ತು, ಅವ್ರ ಕೀ ಇಸ್ಕೊಡೋಕ್ಕೆ ನಿಮ್ಮ ಇಲಾಖೆ ಭಾಳ ಶ್ರಮ ಪಡ್ತಾ ಇದೆ. ನಾನು ಸರ್ ನೋಡಿ ಸರ್, ಲೆಟ್ ಮಿ ಅಲೌ ಟು ಕಂಪ್ಲೇಂಟ್ ಸರ್. ನಾನು ಹೇಳೋದನ್ನು ಕಂಪ್ಲೇಂಟ್ ಕೇಳಿಸ್ಕೊಳ್ಳಿ ಸರ್. ನಾನು ಹೇಳೋದಲ್ಲಿ ನೀವು ತಪ್ಪು ಅಂತ ಅಂದ್ಬಿಟ್ರೆ ಕೇಳಿ. ನಾನು ಶಿವಲಿಂಗಪ್ಪನವ್ರಿಗೆ ಹೇಳಿದ್ದೀನಿ, ಸಿದ್ದೇಶ್ ಅವ್ರಿಗೂ ನೋಡಿ ಸರ್, ಮೇಜರ್ ಗಲಾಟೆ ನಡೆದಿದೆ. ಪ್ರೈಮ್ ಆಫೀಸಿಗೆ ಎಲ್ರಿಗೂ ಗೊತ್ತು ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ನೀವೇನಾದರೂ ಅವ್ರನ್ನ ಕರ್ಕೊಂಬರಕ್ಕೆ ಏನಾದ್ರು ಮಾಡಿದ್ದೀರಾ? ನಿಮ್ಮ CCTV ಎಲ್ಲಿದೆ? ಗಾಡಿ ನಂಬರ್ ಏನಾದ್ರು ತಮಗೆ ಗೊತ್ತಿದೆಯಾ? ಆಯಿತು, ನಾವು ವಿತಿನ್ 1 hour ಒಳಗಡೆ ನಾನು FIR ಮಾಡ್ಕೊಳ್ತೀನಿ ಸುಮೋಟೋ ಅಂತ ಅಂದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾಗಿದೆ ಅಂತ ಹೇಳ್ಬಿಟ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮಾಡಿದೀವಿ, ಆಲ್ರೆಡಿ ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ. 1 hour ಅದು ಕ್ಲಿಯರಿಟಿ ಆಗುತ್ತೆ. ಒಂದು ಅವ್ರ ಕಡೆಯಿಂದ ನಾವು ಕ್ಲಿಯರ್ ಆಗಿ ತೊಗೊಳ್ತೀವಿ. ಈಗ ಯಾರು ಕೊಟ್ಟಿದ್ದಾರೆ, ಯಾರು ಮಾಡಿದ್ದಾರೆ, ಏನೇನಾಗಿದೆ ಅನ್ನೋದು ಒಂದು ಕ್ಲಿಯರಿಟಿ ಪಿಕ್ಚರ್ ಬೇಕು. ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತಾ, ಏನಾಯ್ತು ಅನ್ನೋದಕ್ಕೆ ಅವ್ರು ಈಗ ವಿತಿನ್ 1 hour ಅಲ್ಲಿ ಕ್ಲಿಯರಿಟಿ ಆಗುತ್ತೆ. ಅವರು ಅಂದ್ರೆ ಸರ್
ಈಗ ಆ ಲೇಡಿ ಮತ್ತೆ ಜೆಂಟ್ಸಿನ ಬಗ್ಗೆ ಹೇಳ್ತಾ ಇದ್ರಲ್ಲ ಅವ್ರು ಯಾರು ಏನು ಅನ್ನೋದೊಂದು ಒಂದು ಹಂತಕ್ಕೆ ಬಂದಿದೆ. 1 hour ಇಲ್ಲ ಅವರು 1-2 hours ಅಲ್ಲಿ ಕ್ಲಾರಿಟಿ ಆಗುತ್ತೆ. ಈಗ ಹೊಡೆದಿರೋದು ಯಾರು ಅಂತ ನಮಗೆ ಗೊತ್ತಿದೆ. ಅಲ್ಲಲ್ಲ ಪ್ರೈಮ್ ಆಫೀಸಿ ಗಲಾಟೆನಲ್ಲಿ ಇನ್ವಾಲ್ವ್ ಆಗಿರೋ ಆಡ್ಕೊಂಡಿರೋರು ಯಾರಿದೆ ಆ ವಿಡಿಯೋ ಎಲ್ಲರೂ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅದು ಏನು ಕಳಿಸಿರೋ ಅಷ್ಟು ನಮಗೆ ಗೊತ್ತಿದೆ. ಅದ್ರ ಪ್ರಕಾರ ಐಡೆಂಟಿಫಿಕೇಶನ್ ಮೆನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಲೋಕಲ್ ಇರೋರ್ದೆಲ್ಲ ಮಾಡ್ಕೊಂಡಿದ್ದೀವಿ. ವೆಹಿಕಲ್ ಡೀಟೇಲ್ಸ್ ಎಲ್ಲ ಗೊತ್ತಿದೆ. ಅವ್ರದ್ದು ಕೂಡ ಒಂದು ಹಂತಕ್ಕೆ ಆಗಿದೆ. ಈ ನೈಟ್ ಒಳಗಡೆನೆ ಎಲ್ಲ ಕ್ಲಿಯರಿಟಿ ಆಗುತ್ತೆ. ಒಂದು ನೋಡಿ ಲಾಯರ್ ಅವರೇ, ಒಂದು ನಿಮಗೆ ಗೊತ್ತೇ ಇದೆ, ಒಂದು ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಡೆಯಿಂದ ಏನಾದರೂ ತೊಗೊಳ್ತೀವಿ. ಅಲ್ಲಿ ಕೊಟ್ಟರೆ ಏನಾಗುತ್ತೆ, ಅವ್ರು ಕೊಟ್ಟರು ಅಂತ ಇವರು ಕೊಡ್ತಾರೆ. ಎರಡು ಅವ್ರದ್ದು ಕ್ಲಿಯರಿಟಿ. ಎರಡೂ ಬಿಟ್ಟು ಪಬ್ಲಿಕ್ ನ್ಯೂಸೆನ್ಸ್ ಒಂದು ಇದೆ ಸರ್ ಅಲ್ಲಿ. ನೋಡಿ ಸರ್, ಇವತ್ತು ಜಾತ್ರೆ ಜೊತೆಗೆ 1.5 ಗಂಟೆ ರೋಡ್ ಬ್ಲಾಕ್ ಆಗಿದೆ. ಜೊತೆಗೆ ಅದು ಇವಾಗ ನಿಮ್ಮ PP ಸರ್ಕಲ್ಗಿಂತ ಜಾಸ್ತಿ ಫ್ಲೋಟಿಂಗು ಆ ಟ್ರೆಂಡ್ ಸರ್ಕಲಲ್ಲಿ ಇರುತ್ತೆ. 1.5 ಗಂಟೆ ರೋಡ್ ಬ್ಲಾಕ್ ಮಾಡಿದ್ರು ಯಾವ ಪೊಲೀಸ್ನವರು ಬಂದು ಅಲ್ಲಿ ಏನಾಗಿದೆ ಅಂತ ಯಾರು ವಿಚಾರಿಸಿಲ್ಲ. ನೀವು ಇವ್ರು ಕಂಪ್ಲೇಂಟ್ ಕೊಡೋದು ಸುಮೋಟೋ ಸೆಕೆಂಡ್ರಿ ಬಿಟ್ಬಿಡಿ. ಪಬ್ಲಿಕ್ ನ್ಯೂಸೆನ್ಸ್ ಬಗ್ಗೆ ತಾವೇನು ಕ್ರಮ ತಗೊಂಡ್ರಿ ಅದನ್ನ ಹೇಳಿ ಸರ್. ಇನ್ನು ಮುಂದೆ ಅದು ಅಲ್ಲ ಇನ್ ಮುಂದೆ ಸರ್, ಅಲ್ಲ ಸರ್. ಹೊಡೆದವ್ನು ಯಾರು ಅಂತ ಗೊತ್ತಿಲ್ಲ, ನೀವು ಅರೆಸ್ಟ್ ಮಾಡಿಲ್ವಲ್ಲ ಸರ್ ನೀವು? ಅಂತ ಬಂದಿಲ್ಲ ಕೇಳಿ. ಅಲ್ಲ, ಹೊಡೆದವ್ನು ಯಾರು ಅಂತ ಗೊತ್ತಿಲ್ಲ, ಅರೆಸ್ಟ್ ಮಾಡಿಲ್ವಲ್ಲ ನೀವು? ಸರ್, ಇಟ್ಸ್ ಪ್ಯೂರ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಅಂಡ್ ಅಟೆಂಪ್ಟ್ ಟು ಮರ್ಡರ್ ಆಫ್. ನಾವು ನೋಡಿದಂಗೆ ಪೊಲೀಸ್ ಭಯ ಇಲ್ಲ ಸರ್. ನೀವು ಸುಮ್ಮನೆ ಗಮನಿಸಿ, ನಾನು ಸುಮ್ಮನೆ ನಿಮ್ಗೆ ಏನೋ ದೇಶಕ್ಕೆ ಏನು ಬೇರೆ ಹೇಳ್ತಿದ್ದಲ್ಲ, ನೀವು ಜನರಲ್ ಆಗಿ ಯಾರನ್ನಾರ ಕೇಳಿ, ಅವರಿಗೆ ಪೊಲೀಸ್ ಭಯ ಅವ್ರಿಗಿಲ್ಲ. ನೀವು ಭಯ ಮೂಡ್ಸೋ ಕೆಲಸ ನೀವು ಮಾಡ್ದೆ ಹೋದ್ರೆ ನಾವು ಭಯ ಮೂಡ್ಸೋ ಕೆಲಸ ನಾವು ಮಾಡ್ಬೇಕಾಗಿಲ್ಲ. ನೀವು ಮಾಡ್ದೆ ಏನಿದೆ ನಾವು ಮಾಡ್ತೀವಿ ಸರ್. ಯಾಕಂದ್ರೆ ನಾಳೆನೇ ಈಗ ನೀವು ಹೇಳಿದ್ರಿ ಏನು ಸುಮೋಟೋ ತಗೋತೀವಿ ಅವ್ರು ನೀವಲ್ಲೇ 3 ಗಂಟೆ ಒಳಗಡೆ, ಅದನ್ನ ನಾಳೆ ನಮಗೆ ಬೆಳಿಗ್ಗೆ ಕ್ಲಿಯರ್ ಆಗಬೇಕು. ಅದು ನೀವೇನ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಈಗ 12 ಗಂಟೆ ಆಗಿದೆ, ಇವ್ರು ಇನ್ನೂ ಕ್ರಮ ತಗೊಂಡಿಲ್ಲ, ಇವ್ರು ತಗೊಂಡಿಲ್ಲ ಅಂದ್ರೆ ಅವ್ರು ಇದಾರಲ್ವಾ, ಅವ್ರ ಫೇಸ್ ಇದೆಯಲ್ವಾ, ಯಾವ ಸರ್ಕಾರ ಏನು ಗೊತ್ತಿದೆ.